ರೈತ ಬೆಳೆದಂತ ಏನು ಇವತ್ತೇನು ಒಣಮೆಣಸಿಕಾಯಿಗೆ ಎಕ್ಸ್ಪೋರ್ಟ್ ಆಯ್ತಂದ್ರೆ ಅವರಿಗೆ ರೈತರಿಗೆ ಅನುಕೂಲ ಆಗಿ ಹೆಚ್ಚಿನ ಬೆಲೆ ಸಿಗ್ತಿತ್ತು ಎಂಬ ಒಂದಾಗೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ನಿಂತಿದೆ. ಹಂಗಾಗಿ ಇವತ್ತು ಆ ಎಕ್ಸ್ಪೋರ್ಟ್ ಮತ್ತೆ ಪ್ರಾರಂಭ ಮಾಡಬೇಕು. ಅದೇ ರೀತಿ ಇವತ್ತೇನು ನಾವು ಬಳ್ಳಾರಿಯಲ್ಲಿ ಹಾಲ್ದಳ್ಳಿಯಲ್ಲಿ ಈಗಾಗಲೇ 23 ಎಕರೆ ಜಾಗ ನಿಗದಿ ಮಾಡಿದ್ವಿ ಏನು ಚಿಲ್ಲಿ ಮಾರ್ಕೆಟ್ಗೆ. ಅದಕ್ಕ ಇವತ್ತೇನು ಮಂಡ್ಯ, ಮೈಸೂರು, ಗದಗ ಕೊಟ್ಟಂಗ ಬಳ್ಳಾರಿ ಕೂಡ ಹಾಲ್ದಳ್ಳಿಯಲ್ಲಿ ಚಿಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಬಿಡುಗಡೆ ಆದ್ರೆ, ಯಾಕಂದ್ರೆ ಈ ವಿಷಯ ಕೇಳ್ತಂದ್ರೆ ಅಧ್ಯಕ್ಷ, ಇವತ್ತೇನು ನಾವು ಮೆಣಸಿನಕಾಯಿ ಬೆಳೆದಂತ ರೈತರು ನಾವು ಬಳ್ಳಾರಿಯಿಂದ ಸೀದಾ ಬ್ಯಾಡಿಗೆ ಹೋಗ್ಬೇಕು. ಬ್ಯಾಡಿಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಚೀಲದ ಖರ್ಚು, ಅಲ್ಲಿರೋಂಥ ದಳ್ಳಾಳಿಗಳು ಏನು ಒಣಮೆಣಸಿನಕಾಯಿ ತಗೊಂಡು ಅನೇಕ ಜನಗಳಿಗೆ ದುಡ್ಡು ಕೊಡ್ಲಾರ್ದಂಗೆ ಮೋಸ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಗಲಾಟೆ ಕೂಡ ಆಯ್ತಾ ಅಧ್ಯಕ್ಷ. ನಮ್ಮ ಭಾಗದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ, ಅನೇಕ ನಮ್ಮ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಎಲ್ಲಾ ಜಿಲ್ಲೆಗಳು ರೈತರ ಮೇಲೆ ಕೇಸ್ ಆಗಿದೆ. ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ಕೇಸ್ ಇದೆ. ಯಾಕಂದ್ರೆ ಇವಾಗಲೇ ಸಂಕಷ್ಟದಲ್ಲೇ ಜನ ಕೋಟಿಗೆ ಹೋಗ್ಬೇಕಂದ್ರೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಟಿಗೆ ಹೋಗಂತ ಪರಿಸ್ಥಿತಿ ಇವತ್ತು ಎದುರಾಯ್ತು. ಆ ರೈತರ ಮೇಲೆ ಆಗ್ತಂತ ಕೇಸ್ಗಳನ್ನ ದಯವಿಟ್ಟು ತೆಗಿಬೇಕಂತ ಮನವಿ ಮಾಡ್ಕೊಂಡಿ.